ಇಟ್ಕೊಂಡು ಮತ್ತೆ ಈ ಡಿಸ್ಕಷನ್ ಅನ್ನ ಕಂಟಿನ್ಯೂ ಮಾಡೋಣಂತೆ. ಪ್ರಮುಖವಾಗಿ 2019ರಿಂದ 20ವರೆಗೂ ಕೂಡ 662 ಜನ ತಾಯಂದಿರು ಸಾವನ್ನಪ್ತಾರೆ. 2020ರಿಂದ 21ರಲ್ಲಿ 714 ಜನ ತಾಯಂದಿರು ಸಾವನ್ನಪ್ತಾರೆ. 2021ರಿಂದ 22ರಲ್ಲಿ 594 ಜನ ತಾಯಂದಿರು ಸಾವನ್ನಪ್ತಾರೆ. 2022 ಹಾಗೆ 23ರಲ್ಲಿ 527 ತಾಯಂದಿರು ಸಾವನ್ನಪ್ತಾರೆ. 2023 ಹಾಗೆ 24ರಲ್ಲಿ ಈಗ 518 ಜನ ಸಾವನ್ನಪ್ತಾರೆ. ಈ ವರ್ಷ 2024ರಿಂದ 25ವರೆಗೂ ಕೂಡ 348 ಜನ ತಾಯಂದಿರು ಸಾವನ್ನಪ್ಪಿದ್ದಾರೆ. ಸೊ ಪ್ರಮುಖವಾಗಿ ಇಲ್ಲಿ ಒಂದಲ್ಲ, ಎರಡಲ್ಲ, 10 ಅಲ್ಲ, 50 ಅಲ್ಲ, 100 ಅಲ್ಲ, 200 ಅಲ್ಲ, 300, 400, 500ರ ಗಡಿ, ಒಂದೊಂದು ವರ್ಷಕ್ಕೂ 500ರ ಗಡಿ ದಾಟಿ ತಾಯಂದಿರ ಸಾವಾಗಿದೆ. ಅಂದ್ರೆ ಪ್ರತಿ ವರ್ಷದಲ್ಲೂ ಕೂಡ ಆ ಸರ್ಕಾರ ಏನ್ ಮಾಡ್ತಾ ಇತ್ತು? ತಾಯಂದಿರು ಇಷ್ಟೊಂದು ಸಾವನ್ನಪ್ತಾ ಇದ್ರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ.